ಈಗ ಗೃಹ ಪ್ರವೇಶದ ಇವೆಂಟ್ ಎಲ್ಲ ಮುಗೀತು. ಈಗ ಸ್ನೇಹಿತರೆ, ಕೊಟ್ಟಿಗೆಹಾರದಿಂದ ಚೂರು ಮುಂದೆ ಇರುವಂಥ ಧರ್ಮಸ್ಥಳ ರೋಡಲ್ಲಿ ಚೂರು ಮುಂದೆ ಇರುವಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮ್ಯೂಸಿಯಮಿಗೆ ಹೋಗ್ತಾ ಇದ್ದೀವಿ, ಪ್ರತಿಷ್ಠಾನಕ್ಕೆ. ಹೋಗೋಣ ಸ್ನೇಹಿತರೆ, ನೋಡೋಣ ಹೇಗಿದೆ ಅದು. ತುಂಬ ಪ್ರಶಾಂತವಾಗಿದೆ ಜಾಗ ನೋಡಿ, ಏನು ಸಖತ್ತಾಗಿದೆ. ಗುಡ್ಡ ಪ್ರದೇಶ, ಇದೊಂದು ನಿಸರ್ಗ ಗ್ರ್ಯಾಂಡ್ ಅಂತ ಬೇರೆ ಇದೆ, ಜೊತೆಗೆ ಇಲ್ಲಿ ಈ ಥರ ಇದೆ. ನೋಡೋಣ. ನೋಡಿ ಬಂತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಇದೆಯಾ. ಕೊಟ್ಟಿಗೆಹಾರ ರೋಡಲ್ಲಿರೋದು, ಧರ್ಮಸ್ಥಳ ಹೋಗ್ತಾ ಸಿಗತ್ತೆ. ಕೊಟ್ಟಿಗೆಹಾರದಿಂದ ಸ್ವಲ್ಪನೇ ದೂರ. ನಡೀರಿ ಸ್ನೇಹಿತರೆ, ಒಳಗೆ ಹೇಗಿದೆ ನೋಡೋಣ. ಇಲ್ಲಿ ನೋಡಿದ್ರೆ ಸ್ನೇಹಿತರೆ, ಅಪರೂಪದ ತಂದೆ ಮಗನ ಒಂದು ಕುವೆಂಪು ತೇಜಸ್ವಿ ಅವರು ವಿಂಟೇಜ್ ಸ್ಕೂಟರ್, ಈಗ ಆ್ಯಕ್ಚುಲಿ ವಿಂಟೇಜ್ ಸ್ಕೂಟ್ರು, ಅದರದ್ದೊಂದು ಈ ಥರ ಒಂದು ಬೊಂಬೆ ಮಾಡಿದ್ದಾರೆ, ಸಖತ್ತಾಗಿದೆ ಸ್ನೇಹಿತರೆ. ಮದುವೆ ಮತ್ತು ಮಂತ್ರಮಾಂಗಲ್ಯ ಒಂದು ಏನದು ಟ್ರೆಂಡ್ ಶುರು ಆಯಿತು, ಅದನ್ನು ತೋರಿಸಿದ್ದಾರೆ ನೋಡಿ ಇದರಲ್ಲಿ. ಸಖತ್ತಾಗಿ ಮಾಡಿದ್ದಾರೆ, ಒಂದು ಹೊಸ ಥರದ ಪ್ರಯತ್ನ. ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ವನ್ಯಜೀವಿಗಳು, ಕಾಡು, ಪ್ರಕೃತಿ ಸೌಂದರ್ಯದ ಮೇಲೆ ಅವ್ರಿಗಿದ್ದಂಥ ಒಂದು ಆಸಕ್ತಿಯನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ ಫೋಟೋದಲ್ಲಿ. ತುಂಬ ಚೆನ್ನಾಗಿದೆ ಆ ಒಂದು ಫೋಟೋಗ್ರಫಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಪೆಟ್ಟು, ಜೊತೆಗೆ ಒಂದು ಸ್ಕೂಟರು, ಒಂದು ಸಿಸ್ಟಮ್ಮು, ಕ್ಯಾಮೆರಾ, ಜೊತೆಗೆ ಪ್ರಕೃತಿ ಸೌಂದರ್ಯ, ಪಕ್ಷಿಗಳು, ಇದರ ಚಿತ್ರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಸೆಲ್ಫಿ ಪಾಯಿಂಟ್ ಅಂತ ಇದು. ಮೇಡಮ್ ಟಿಕೆಟ್ ಇದೆಯಲ್ಲ, ಎಷ್ಟು ಮೇಡಮ್? ನಾನು ಒಬ್ಬನೇ, ಅವರು ಬೇರೆ. ಮೇಡಮ್ ಇದು ಫೋನ್ಪೇ ಆಗತ್ತಲ್ಲ? ಸರಿ. ತೇಜಸ್ವಿ ಅವರು ಬಳಸ್ತಿದ್ದಂಥ ಸ್ಕೂಟ್ರು. ತೇಜಸ್ವಿ ಅವರು ಕೀಟ ಜಗತ್ತಿನ ಬಗ್ಗೆ ಸಂಶೋಧನೆ ನಡೆಸಿದ್ರು, ಅದರದ್ದು ಎಲ್ಲ ವಿಚಾರವಾಗಿ ಇಲ್ಲಿ ತೋರಿಸಿದ್ದಾರೆ ನೋಡಿ. ಎಲ್ಲ ವಿಂಟೇಜ್ ಕ್ಯಾಮ್ರಾಗಳು ನೋಡಿ ಸ್ನೇಹಿತರೆ ಹೇಗಿದೆ. ಲಾಟಿನೋ, ಓಲ್ಡ್ ಸ್ಟೈಲ್ ಕಾರ್ಗಳು, ಮಸಿ ಕುಡಿಕೆಗಳು, ಕಾರು, ವಿಂಟೇಜ್ ಮಾಡೆಲ್ ಕಾರ್ಸು, ಸೈಕಲ್ಲು ನೋಡಿ, ಜೆರಾಕ್ಸು ನೋಡಿ, ಟೈಪ್ ರೈಟರ್ಗಳು. ಫೋನು, ಟೆಲಿಫೋನ್ ಎಲ್ಲ ಇತ್ತು.
ಟೇಪ್ ರಿಕಾರ್ಡ್ರು, ಕ್ಯಾಸೆಟ್ಟು, ಆರ್ಮಿ ಆಯಿಲ್ ಕ್ಯಾನು, ರೇಡಿಯೋ, ಇದು ಗ್ರಾಮೋಫೋನ್, ರೆಕಾರ್ಡ್ ಪ್ಲೇಯರ್ ವಿತ್ ರೇಡಿಯೋ, ಗ್ರಾಮೋಫೋನ್, ಟೆಲಿಫೋನ್ಗಳು ಸ್ನೇಹಿತರೆ ನೋಡಿ. ಹಳೆಯ ಕಾಲದ ಗನ್ಗಳು, ಎತ್ತಿನ ಗಾಡಿ, ಏನೇನೋ ಥಿಂಗ್ಸ್ ಇದೆ, ನೋಡಿದಷ್ಟು ಮುಗಿತಾ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಪ್ರಶಾಂತತೆಯಿಂದ ಕೂಡಿದಂಥ ಫುಲ್ ಗ್ಲಾಸ್ ಫಿಟ್ಟಿಂಗಲ್ಲಿ ಆದಂಥ ಒಂದು ಸಣ್ಣ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳಿರುವಂತಹ ಒಂದು ಲೈಬ್ರರಿ ಸಹಿತ ಇದೆ ಸ್ನೇಹಿತರೆ. I scream until I'm numb. Now with the summer skies you're gone. There's nothing I can do or say to get to you. Now I don't know where I belong. I'm screaming. ಎಕ್ಸಲೆಂಟ್ ಆಗಿದೆ. ಒಳ್ಳೆಯ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಇದೊಂದು ಮ್ಯೂಸಿಯಮನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಎಕ್ಸ್ಟ್ರಾರ್ಡ್ನರಿ. ನನ್ನ ಪೀಸ್ ಆಗಿತ್ತು ಇಲ್ಲಿ. ಎಷ್ಟೋ ತನಕ ಕೂತ್ಕೊಂಡಿದ್ದೆ. ಒಂದು ಫ್ಲೈಯಿಂಗ್ ಸಾಸರ್ ಅನ್ನೋ ಒಂದು ಪುಸ್ತಕ ಸಹಿತ ಓದಿದೆ. ಒಂದು ಅಧ್ಯಾಯ ಓದಿದೆ, ಪೂರ್ತಿ ಓದಲಿಕ್ಕೆ ಆಗಲಿಲ್ಲ. ಈಗ ಶಿವಮೊಗ್ಗ ಕಡೆ ಹೊರಡ್ತಾ ಇದ್ದೀನಿ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ್ದು ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಸ್ನೇಹಿತರೆ, ಶಿವಮೊಗ್ಗ ಕಡೆ ಹೊರಡ್ತೀನಿ. ಬಾಯ್ ಗೆಳೆಯರೇ.